ತಾಳಿಕೋಟೆ ತಾಲೂಕಿನ ಮೈಲೇಶ್ವರ ಗ್ರಾಮದ ಹತ್ತಿರ ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಗುರುತಿಸಲಾದ ಸ್ಥಳವನ್ನು ವಿರೋಧಿಸಿ ತಾಳಿಕೋಟೆ ಪಟ್ಟಣದಲ್ಲಿಯೇ ಪ್ರಜಾಸೌಧ ನಿರ್ಮಿಸಬೇಕೆಂದು ಆಗ್ರಹಿಸಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು 22ನೇ ದಿನಕ್ಕೆ ಮುಂದುವರೆದಿದೆ. ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ನಡೆಯುತ್ತಿರುವ ಈ ಸತ್ಯಾಗ್ರಹಕ್ಕೆ ಬಸವೇಶ್ವರ ಮಾರ್ಕೆಟ್ ಯಾರ್ಡ್ ಹಮಾಲರ ಸಂಘವು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದೆ. ಮಂಗಳವಾರ ನಡೆದ 21ನೇ ದಿನದ ಸತ್ಯಾಗ್ರಹದಲ್ಲಿ ಹಮಾಲರ ಸಂಘದ ಸದಸ್ಯರು ಭಾಗವಹಿಸಿ ಹೋರಾಟಕ್ಕೆ ಕೈಜೋಡಿಸಿದರು. ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕಾಶಿನಾಥ್ ಮುರಾಳ್ ಅವರು ಮಾತನಾಡಿ, ಈಗಾಗಲೇ ಪ್ರಜಾಸೌಧ ನಿಗದಿಪಡಿಸಿರುವ ಸ್ಥಳವು ಪಟ್ಟಣದಿಂದ ಬಹಳ ದೂರವಾಗಿದ್ದು ನಿರ್ಜನ ಪ್ರದೇಶದಲ್ಲಿದೆ. ಇದು ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಸುರಕ್ಷತೆ ಅನುಕೂಲಕರವಲ್ಲ. ಆದ್ದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ತಾಳಿಕೋಟೆ ಪಟ್ಟಣದಲ್ಲಿಯೇ ಲಭ್ಯವಿರುವ ಸರ್ಕಾರಿ ಜಾಗದಲ್ಲಿ ಪ್ರಜಾಸೌಧ ನಿರ್ಮಿಸಬೇಕು ಎಂದು ಒತ್ತಾಯಿಸಿದರು. ಇನ್ನು ಅವರು ಈಗಾಗಲೇ ನಿಗದಿಪಡಿಸಿರುವ ಸ್ಥಳವನ್ನು ಕೂಡಲೇ ರದ್ದುಪಡಿಸಬೇಕು. ಜಿಲ್ಲಾಡಳಿತಕ್ಕೆ ಹಲವು ಬಾರಿ ಮನವಿ ಮಾಡಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಜಾಗ ನೀಡಿದವರಲ್ಲಿ ಸ್ವಹಿತಾಸಕ್ತಿ ಇದೆ ಎಂದು ಆರೋಪಿಸಿದ ಅವರು, ರಾಜ್ಯ ಹೆದ್ದಾರಿಯಲ್ಲಿ 18 ಮೀಟರ್ ಅಂತರದಲ್ಲಿರುವ ಜಾಗ ನೀಡುವುದಾಗಿ ಹೇಳಿ ವಾಸ್ತವವಾಗಿ ಸುಮಾರು 900 ಮೀಟರ್ ಒಳಗಿನ ಜಾಗವನ್ನು ನೀಡಿ ಸರ್ಕಾರ ಮತ್ತು ಸಾರ್ವಜನಿಕರನ್ನು ಮೋಸ ಮಾಡಿ ತಪ್ಪು ದಾರಿಗೆಳೆದುಕೊಂಡಿದ್ದಾರೆ ಎಂದು ಹೇಳಿದರು. ಈ ಹೋರಾಟಕ್ಕೆ ಪಟ್ಟಣದ ಎಲ್ಲ ಸಮುದಾಯದ ಹಿರಿಯರು ಪ್ರತಿದಿನ ಭಾಗವಹಿಸಿ ಬೆಂಬಲ ಸೂಚಿಸುತ್ತಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹಮಾಲರ ಸಂಘದ ಅಧ್ಯಕ್ಷ ಫತ್ತೇಖಾನ್ ಸೋಪಿ, ಶರಣಪ್ಪ ಪೂಜಾರಿ, ಯಮನಪ್ಪ ವರ್ದೇನಾಳ್, ದೇವಪ್ಪ ಅಲ್ಲಾಪುರ್, ಬೀರಪ್ಪ ಪೂಜಾರಿ, ಮಲ್ಲಪ್ಪ ಕಟ್ಟಿಮನಿ ಹಲವರು ಉಪಸ್ಥಿತರಿದ್ದರು. ಹೋರಾಟ ಸಮಿತಿಯ ಅಧ್ಯಕ್ಷರಾದ ದಶರಥ್ ಸಿಂಗ್ ಮನಗೋಳಿ, ಎಸ್.ಬಿ. ಕಟ್ಟಿಮನಿ, ಮುತ್ತಪ್ಪ ಚಮ್ಲಾಪುರ್, ಮೆಹಬೂಬ್ ಚೋರ್ಗಸ್ತಿ, ಕಾಶಿನಾಥ್ ಮುರಾಳ್, ಮುರುಗಪ್ಪ ಸರ್ಶೆಟ್ಟಿ, ದತ್ತು ಹೆಬ್ಸೂರ್, ಪರಶುರಾಮ್ ತಂಗಡಗಿ, ವಿಜಯ್ ಸಿಂಗ್ ಹಜೇರಿ, ಬಸವರಾಜ್ ಕಶೆಟ್ಟಿ, ಸಿದ್ದನಗೌಡ ಪಾಟೀಲ್ ಸೇರಿದಂತೆ ಅನೇಕರು ಮತ್ತು ಪಟ್ಟಣದ ಗಣ್ಯರು ಭಾಗವಹಿಸಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಗುರುರಾಜ್ ಬಡ್ಗೇರ್, ತಾಳಿಕೋಟೆ. ಆ ಟೈಮ್ನಾಗ ಮತ್ತವ್ರು ತಮ್ಮ ಮಂಡು ಹಾಕೋದು ಮಾತುಗಳನ್ನೇ ಹೇಳಿದಾರೆ. ಅದೇನು ದೂರ ಆಗಂಗಿಲ್ಲ, ಡಿಪೋನು ಹಿಂಗೆ ದೂರ ಹಾಕ್ತು ಅಂತಿದ್ರು. ಡಿಪೋ ಊರಾಗ್ಯಾರ. ಡಿಪೋದವ್ರು ಹಿಂದೆ ತೊಗೋಬೇಕಾದ್ರೆ ಅವಾಗೂ ನಾವು ಬಸ್ ಘಟಕ ಹೋರಾಟ ಸಮಿತಿ ಅಂತ ಮಾಡಿದ್ದೆವು. ಅವಾಗೂ ನಾನೇ ಕಾರ್ಯದರ್ಶಿ ಇದ್ದೆ. ಅವಾಗ ಡಿಪೋದವ್ರು ಅದು ದೂರ ಆಗ್ತದ್ರಿ, ನಮಗೆ ದಿನಕ್ಕೆ 1.5 ಕಿಲೋಮೀಟ್ರಲ್ಲಿ ಹೋಗೋದು ಬರುವುದಿಲ್ಲ. ಭಾಳ ಕೊಡ್ತದೆ, ತೊಗೊಳ್ಳೋಣ ಬೇಡ ಅಂತ ಅವರೇ ವಿಚಾರ ನಡೆಸಿದ್ರು. ಆ ಟೈಮ್ನೊಳಗೆ 10 ಎಕರೆ ಪುಕ್ಕಟ್ಟಾಗಿ ಬರ್ತದೆ, ಯಾಕೆ ಕೊಡ್ಬೇಕಂತ ತಿಳ್ಕೊಂಡು 10 ಎಕರೆ ತೊಗೊಂಡಾರ. ಅದನ್ನಾದರೂ 10 ಎಕರೆ ನಾವು ಕಂಡೀಷನ್ನಾಗಿ ಕೊಡ್ತೀವಿ. ಭವಿಷ್ಯದೊಳಗೆ ಮುಂದೆ 2 ಎಕರೆ ಬಸ್ ಸ್ಟ್ಯಾಂಡು, 4 ಎಕರೆ ಡಿಪೋ, 4 ಎಕರೆ ಕಾರ್ಮಿಕರಿಗೆ, ಅಲ್ಲಿ ನೌಕರರಿಗೆ ವಸತಿ ನಿಲಯ ಅಂತ. ಆ ಪ್ರಕಾರ ಈಗ ವಸತಿ ನಿಲಯನೂ ಆಗ್ಲಕ್ಕಾಗ್ತದೆ. ಅದನ್ನು ಉದಾಹರಣೆ ಹೇಳ್ತಾರೆ. ಅದೇ ಒಂದು ಇಲ್ಲಿ ಅವರು ಇದು ಏನು ಕೊಟ್ಟಿದ್ದಾರೆ. ಅವರು ನಾವು ಎಲ್ಲರೂ ಊರನ್ನ ಸನ್ಮಾನ ಮಾಡೋದಕ್ಕೆ ಭಾಷಣ ಮಾಡ್ಯಾರ. ಎಲ್ಲೇ ಬಿಜಾಪುರಾಗ ಯಾಕೆ ಸನ್ಮಾನ ಮಾಡಬೇಕು, ಯಾರು ಮಾಡೋದು ನನಗೆ ತಿಳಿದಾಗಿದೆ. ಅವ್ರು ಯಾಕೆ ಅಂತಾರೆ ಅನ್ನೋದು ಅಷ್ಟು ದೂರ ಕೊಟ್ಟು ಅದು ಮತ್ತು ಸಾರ್ವಜನಿಕರಿಗೆ ಸರ್ಕಾರಕ್ಕೆ ಮೋಸ ಮಾಡ್ಯಾರ. ಅದು ಭಾಳ ಮಂದಿಗೆ ಗೊತ್ತಿಲ್ಲ. ಈ ಮುಖ್ಯ ರಸ್ತೆಗೆ ಹಚ್ಚಿ 18 ಮೀಟರ್ ಬಿಟ್ಟು ಕೊಟ್ಟಿವಂತ ತಲಾಖೆಯಾಗಿ ಹಾಕ್ಯಾರ, ತಹಸೀಲ್ದಾರ್ ಹಾಕ್ಯಾರ, ಆಮೇಲೆ ಕಂದಾಯ ಅಧಿಕಾರಿಗಳು ಹಾಕ್ಯಾರ. ಇವ್ರು ಏನು ಕೊಟ್ಟಾರಂದ್ರೆ ಮುಖ್ಯ ರಸ್ತೆಯಿಂದ 900 ಮೀಟ್ರ್, ಅಂದ್ರೆ ಅಂದಾಜು 1 ಕಿಲೋಮೀಟ್ರ್ ಪೂರಾ ತುತ್ತಿಗೆ ಆ ಪ್ರದೇಶ ಪೂರಾ ತೆಗ್ದ ಅಂತಲ್ಲಿ ಇವ್ರು ಜಾಗ ಕೊಟ್ಟಾರ. ಮತ್ತು